Hi everybody, welcome to the next session. So in previous class we discussed about why photoelectric effect cannot be explained on the basis of wave nature of light. So in today's class, the most important and expected question for your examination, Einstein explanation on photoelectric effect. So most expected question 5 ಮಾರ್ಕ್ ತುಂಬ ಸರಿ ಕೇಳಿದ್ದಾರೆ ಆ್ಯಂಡ್ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ ತುಂಬ ಇಂಪಾರ್ಟೆನ್ಸ್ ಇದು ಕೊಡಬೇಕು ನೀವು. ಸೊ ಡಿಫ್ರೆಂಟ್ ಸೈಂಟಿಸ್ಟು ಡಿಫ್ರೆಂಟ್ ವೇನಲ್ಲಿ ದ ಎಮಿಷನ್ ಆಫ್ ಎಲೆಕ್ಟ್ರಾನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಸೇಮ್ ವೇ ಐನ್ಸ್ಟೀನ್ ಎಕ್ಸ್ಪ್ಲನೇಷನ್ ಆನ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಆಲ್ಮೋಸ್ಟ್ ಪ್ರೀವಿಯಸ್ ಸೇಮ್ ಸಿಮಿಲರ್ ಪಾಯಿಂಟ್ಸ್ ರಿಪೀಟ್ ಆಗ್ಬೋದು, ಸೇಮ್ ಕಂಡೀಷನ್ಸ್ ರಿಪೀಟ್ ಆಗ್ಬೋದು. ಆ್ಯಂಡ್ ನೋಡೋಣ ಐನ್ಸ್ಟೀನ್ ಪ್ರಕಾರ ಎಲೆಕ್ಟ್ರಾನ್ ಎಮಿಷನ್ ಯಾವ ಬೇಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ರೈಟ್, ಅಕಾರ್ಡಿಂಗ್ ಟು ಐನ್ಸ್ಟೀನ್, ಸೊ ಯಾವುದೇ ಮೆಟಲ್ ಸರ್ಫೇಸ್ ಮೇಲೆ, ಲೆಟ್ ಅಸ್ ಕನ್ಸಿಡರ್ ಎ ಮೆಟಲ್ ಸರ್ಫೇಸ್, ಎನಿ ಮೆಟಲ್ ಸರ್ಫೇಸ್, ದಟ್ ಮೀನ್ಸ್ ದಟ್ ಕನ್ಸಿಸ್ಟಿಂಗ್ ಆಫ್ ಎನ್ ನಂಬರ್ ಆಫ್ ಅಥವಾ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, when suitable frequency of light energy or radiation fall on a metal surface that emits the electron ಅಂತ ಹೇಳ್ತಾರೆ. ಇಷ್ಟೇ ಅವ್ರು ಹೇಳಿದ್ದು. ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಅಂದರೆ ಇಟ್ ಇಸ್ ಎನರ್ಜಿ ಪ್ಯಾಕೆಟ್ ಅಂತ, ಅಂದರೆ ಪೋಟಾನ್ ಅಂತ ಹೇಳ್ತೀವಿ. ಪೋಟಾನ್ ಸಂದಿಬಿಟ್ಟು ಎನರ್ಜಿ ಪ್ಯಾಕೆಟ್. ಸೊ ಆ ಎನರ್ಜಿನ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ ಡಿಫೈನ್ ಮಾಡ್ಬೋದು. ಎಚ್ ಅಂದರೆ ಪ್ಲಾಂಕ್ ಕಾನ್ಸ್ಟೆಂಟು, ನ್ಯೂ ಅಂದರೆ ಫ್ರೀಕ್ವೆನ್ಸಿ. ಯಾವುದು ಫ್ರೀಕ್ವೆನ್ಸಿ? ಆ ಲೈಟ್ ಫಾಲ್ ಆಗುತ್ತಲ್ಲ ಆ ಲೈಟ್ ಫ್ರೀಕ್ವೆನ್ಸಿ. ಸೊ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂದರೆ ಎನರ್ಜಿ ಜಾಸ್ತಿ ಇರುತ್ತೆ ಅಂತ. ಅವ್ರು ಏನು ಹೇಳ್ತಾರೆ ಅಂದರೆ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಎನರ್ಜಿ ಅಥವಾ ಪೋಟಾನ್ ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ದಟ್ ಎಮಿಟ್ಸ್ ದ ಎಲೆಕ್ಟ್ರಾನ್ ಅಂತ. ವೆರಿ ಸಿಂಪಲ್ ಥಿಂಗ್. ಒಂದು ಎಲೆಕ್ಟ್ರಾನ್ ಎಮಿಟ್ ಆಗಬೇಕಂದ್ರೆ ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ಒಂದು ಪೋಟಾನ್ ಫಾಲ್ ಆಗಬೇಕು. ಸೊ ಐನ್ಸ್ಟೈನ್ ಹೇಳ್ತಾರೆ ಒನ್ ಪೋಟಾನ್ ಕೆನ್ ಎಜೆಕ್ಟ್ ಆರ್ ಎಮಿಟ್ ಓನ್ಲಿ ಒನ್ ಎಲೆಕ್ಟ್ರಾನ್. ಇಷ್ಟೇ ಕಾನ್ಸೆಪ್ಟು. ಮೆಟಲ್ ಸರ್ಫೇಸ್ ಮೇಲೆ ಒಂದು ಪೋಟಾನ್ ಬಿದ್ದಿದ್ರೆ ಆ ಪೋಟಾನ್ ಎನರ್ಜಿನ ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡಿಕೊಂಡು ಒಂದು ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ ಅಂತ. ಹಾಗಾದ್ರೆ ನಂಬರ್ ಆಫ್ ಪೋಟಾನ್ಸ್ ಬಿದ್ದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟ್ ಆಗೋದು ಜಾಸ್ತಿ ಆಗುತ್ತೆ ಅಷ್ಟೇ. ಬಟ್ ಅವ್ರೇನು ಹೇಳ್ತಾರೆ ಅಂದರೆ, ಸೊ ದ ಎನರ್ಜಿ ವಿಚ್ ಇಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್ ಅಂತ ಹೇಳ್ತಾರೆ. ಒಂದು 50% ಆಫ್ ಎನರ್ಜಿ ಏನು ಮಾಡುತ್ತೆ ಅಂದರೆ ಮೆಟಲ್ ಸರ್ಫೇಸಲ್ಲಿರೋ ಎಲೆಕ್ಟ್ರಾನ್ಸ್ನ ಲಿಬರೇಟ್ ಅಥವಾ ಫ್ರೀ ಅಪ್ ಮಾಡುತ್ತಂತೆ. 50% ಆಫ್ ಎನರ್ಜಿ. ಸೊ ಒಂದು ಎಲೆಕ್ಟ್ರಾನ್ಸು ಮೆಟಲ್ ಸರ್ಫೇಸಿಂದ ಫ್ರೀ ಅಪ್ ಆರ್ ಲಿಬರೇಟ್ ಆಗ್ತಿದೆ ಅಂದರೆ ಸಮ್ ವರ್ಕ್ ಹ್ಯಾಸ್ ಟು ಬಿ ಡನ್ ಅಂತ. ಸೊ ಏನು ಹೇಳ್ತಿದ್ದಾರೆ, ನಾವು ಕೊಡೋ ಇನ್ಪುಟ್ ಎನರ್ಜಿ 2 ಪಾರ್ಟ್ ಸ್ಪ್ಲಿಟ್ ಆಗುತ್ತೆ. ಫಸ್ಟ್ ಪಾರ್ಟಲ್ಲಿ 50% ಆಫ್ ಎನರ್ಜಿ ಇಸ್ ಯುಟಿಲೈಸಸ್ ಟು ದ ವರ್ಕ್, ಅಂದರೆ ವರ್ಕ್ ಕನ್ವರ್ಟ್ ಆಗುತ್ತೆ. ರಿಮೈನಿಂಗ್ ಅಮೌಂಟ್ ಆಫ್ 50% ಆಫ್ ಎನರ್ಜಿ ಎಲ್ಲೂ ಯುಟಿಲೈಸ್ ಆಗುತ್ತೆ ಅಂದರೆ ಆ ಎಲೆಕ್ಟ್ರಾನು ಮೆಟಲ್ ಸರ್ಫೇಸಿಂದ ಫ್ರೀ ಅಪ್ ಆದ ತಕ್ಷಣವೇ ಅದು ಎಮಿಟ್ ಆಗೋದಕ್ಕೆ, ಅಂದರೆ ಅದಕ್ಕೆ ಕೈನೆಟಿಕ್ ಎನರ್ಜಿ ಕೊಡೋದಕ್ಕೆ 50% ರಿಮೈನಿಂಗ್ ಯೂಸ್ ಆಗುತ್ತೆ. ಅಂದರೆ ರಿಮೈನಿಂಗ್ ಪಾರ್ಟು ಇಟ್ ಇಸ್ ಗಿವನ್ ಟು ಕೈನೆಟಿಕ್ ಎನರ್ಜಿ ಗಿವನ್ ಟು ದ ಫ್ರೀ ಎಲೆಕ್ಟ್ರಾನ್ಸ್ ಅಥವಾ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಗಿವನ್ ಟು ದ ಫ್ರೀ ಎಲೆಕ್ಟ್ರಾನ್ಸ್ ಅಂತ. ಸೊ ಗೊತ್ತಾಗ್ತಿದೆಯಾ? ಸೊ ಟೋಟಲ್ 100% ಆಫ್ ಎನರ್ಜಿ 2 ವೇನಲ್ಲಿ ಯುಟಿಲೈಸ್ ಆಯಿತು. ಒಂದು 50% ವರ್ಕ್ ಫಂಕ್ಷನ್ ಆಗಿ, ರಿಮೈನಿಂಗ್ ಕೈನೆಟಿಕ್ ಎನರ್ಜಿ ಗಿವನ್ ಟು ದ ಫ್ರೀ ಎಲೆಕ್ಟ್ರಾನ್ಸ್. ಹಾಗಾದರೆ ಸೊ ದ ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಕೆ ಅಥವಾ ಕೈನೆಟಿಕ್ ಎನರ್ಜಿ ಕೆ ಡಾಟ್ ಇ. ಸೊ ಎನರ್ಜಿ ಅಂದರೆ ಪ್ಯಾಕೆಟ್ ಆಫ್ ಎನರ್ಜಿ ಅಂದರೆ ಅಕಾರ್ಡಿಂಗ್ ಟು ಕ್ವಾಂಟಮ್ ಅಥವಾ ಕ್ವಾಂಟದಲ್ಲಿ ಹೇಳ್ತೀವಿ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ. ವರ್ಕ್ ಫಂಕ್ಷನ್ಗೆ ಆಲ್ರೆಡಿ ಫಸ್ಟ್ ಕ್ಲಾಸ್ ಸ್ಟಡಿ ಮಾಡಿದ್ದೀರಾ, ಎಚ್ ನ್ಯೂ ನಾಟ್ ಅಂತ. ಕೈನೆಟಿಕ್ ಎನರ್ಜಿಗೆ ಹಾಫ್ ಎಮ್ ಇಂಟು ವಿ ಸ್ಕ್ವೇರ್. ಪ್ರಾಬ್ಲಮ್ ಮಾಡಬೇಕಾದಾಗ 90% ಈ ಫಾರ್ಮುಲಾ ಯುಟಿಲೈಸ್ ಮಾಡ್ಕೊತೀವಿ. ಅಥವಾ ನನಗೆ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಬೇಕಂದರೆ ಸೇಮ್ ಎಕ್ಸ್ಪ್ರೆಷನು ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಇ ಮೈನಸ್ ಡಬ್ಲ್ಯೂ ಆಗುತ್ತೆ. ದೆನ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಇ ಅಂದರೆ ಎಚ್ ನ್ಯೂ ಡಬ್ಲ್ಯೂ ಎಚ್ ನ್ಯೂ ನಾಟ್. ದೆನ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಎಚ್ ಕಾಮನ್ ತೊಗೊಂಡ್ರೆ ನ್ಯೂ ಮೈನಸ್ ನ್ಯೂ ನಾಟ್. ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ, ರೈಟ್. ಸೊ ನ್ಯೂ ಅಂದರೆ ಫ್ರೀಕ್ವೆನ್ಸಿ, ಇನ್ಸಿಡೆಂಟ್ ಲೈಟ್ ಫ್ರೀಕ್ವೆನ್ಸಿ. ನ್ಯೂ ನಾಟ್ ಅಂದರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ 3 ಕಂಡೀಷನ್ಸ್ ಬರುತ್ತೆ. ಫಸ್ಟ್ ಕಂಡೀಷನ್ನು, ಇಫ್ ನ್ಯೂ ಇಸ್ ಈಕ್ವಲ್ ಟು ನ್ಯೂ ನಾಟ್. ಇಫ್ ನ್ಯೂ ಇಸ್ ಈಕ್ವಲ್ ನ್ಯೂ ನಾಟ್ ಅಂದರೆ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು 0. ಅದ್ರ ಮೀನಿಂಗ್ ಏನು? ವೆನ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ವಿಚ್ ಇಸ್ ಈಕ್ವಲ್ ಟು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ದೆನ್ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್ ಇಸ್ 0. ಅಂದರೆ ಎಲೆಕ್ಟ್ರಾನ್ಸು ಮೆಟಲ್ ಸರ್ಫೇಸಿಂದ ಫ್ರೀ ಅಪ್ ಆಗುತ್ತೆ, ಬಟ್ ಇಟ್ ಕೆನಾಟ್ ಎಮಿಟ್ ಆರ್ ಎಜೆಕ್ಟ್ ಆರ್ ಇಟ್ ಕೆನಾಟ್ ಎಸ್ಕೇಪ್ ಫ್ರಮ್ ದ ಮೆಟಲ್ ಬಾಡಿ. ಯಾಕೆಂದರೆ ಕೈನೆಟಿಕ್ ಎನರ್ಜಿ 0 ಆಯಿತು. ಒಂದು ಕಂಡೀಷನ್. ಸೆಕೆಂಡ್ ಪಾಯಿಂಟ್, ಇಫ್
nu greater than nu naught. In case input frequency, incident light frequency threshold frequency is ಜಾಸ್ತಿ ಇದೆ ಅಂದರೆ ಡೆಫಿನೆಟ್ಲಿ the kinetic energy is positive. ಅಂದರೆ the photoelectric effect ಅಥವಾ the photo emission is takes place. ಇಲ್ಲಿ electrons free up ಆಯಿತು, there is no photo emission current. Third point, if nu less than nu naught, ಇನ್ಸಿಡೆಂಟ್ ಲೈಟ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ಗಿಂತ ಕಡಿಮೆ ಇದೆ ಅಂದರೆ ಡೆಫಿನೆಟ್ಲಿ ಏನಾಗಿರುತ್ತೆ, ಡೆಫಿನೆಟ್ಲಿ ಎಲೆಕ್ಟ್ರಾನ್ಸು ದೆ ನೆವರ್ ಕಮ್ ಔಟ್ ಫ್ರಮ್ ದ ಮೆಟಲ್ ಬಾಡಿ. ಅಂದರೆ ಕೈನೆಟಿಕ್ ಎನರ್ಜಿ ನೆಗೆಟಿವ್, ಬಟ್ ಕೈನೆಟಿಕ್ ಎನರ್ಜಿ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಕೈನೆಟಿಕ್ ಎನರ್ಜಿ ನೆವರ್ ಬಿಕಮ್ಸ್ ನೆಗೆಟಿವ್. ಏನು ಹೇಳ್ಬೋದು, ದಿ ಫೋಟೋ ಎಮಿಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂತ, ಅಥವಾ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಟ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್. ಆಯಿತಾ, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟ್ ಏನು ಹೇಳ್ಬೋದು, ಕಾಮನ್ ಆಗಿ ಸೇಮ್ ವರ್ಡು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಅನ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್. ಸೇಮ್ ವರ್ಡು ಪ್ರೀವಿಯಸ್ ರಿಪೀಟ್ ಆಗಿದೆ, ಇಟ್ ಈಸ್ ಅನ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಫಿಫ್ತ್ ಪಾಯಿಂಟ್ ಈಸ್ photoelectric current is directly proportional to intensity. Photoelectric current is directly proportional to intensity of incident radiation. ಅಂದರೆ ಇಂಟೆನ್ಸಿಟಿ ಜಾಸ್ತಿ ಆದಷ್ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಜಾಸ್ತಿ ಆಗ್ತಿರುತ್ತೆ, ಅಥವಾ ಫೋಟೋ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಿರುತ್ತೆ. ಅಂದರೆ ಇಂಟೆನ್ಸಿಟಿ ಕಡಿಮೆ ಇದ್ದಾಗ ನಂಬರ್ ಆಫ್ ಫೋಟಾನ್ಸ್ ಕಡಿಮೆ ಫಾಲ್ ಆಗುತ್ತೆ, ಇಂಟೆನ್ಸಿಟಿ ಜಾಸ್ತಿ ಆದರೆ ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಫಾಲ್ ಆಗುತ್ತೆ. ವಿತ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಫೋಟಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಲ್ಸೋ ಇನ್ಕ್ರೀಸಸ್. ಫೋಟಾನ್ಸ್ ಜಾಸ್ತಿ ಫಾಲ್ ಆಗ್ತಿದೆ ಅಂದರೆ ಮೆಟಲ್ ಸರ್ಫೇಸ್ ಮೇಲೆ ಎನರ್ಜಿ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸು ಎಮಿಷನ್ ಆಗ್ತಿರುತ್ತೆ. ಸೊ ದಟ್ ಈಸ್ ದ ಮೇನ್ ಥಿಂಗ್. Okay, once again you see the given diagram. So let us consider a metal surface. Photon of energy E is equal to ನೀವು ಇಲ್ಲಿ ಏನಾಗ್ತದೆ, ಇನ್ಸಿಡೆಂಟ್ ಲೈಟ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ ಅಥವಾ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ ಆಫ್ ಎನರ್ಜಿ ಅಥವಾ ಫೋಟಾನ್ ಫಾರ್ಮಲ್ಲಿ ಮೆಟಲ್ ಸರ್ಫೇಸ್ಗೆ ಸ್ಟ್ರೈಕ್ ಆಗಿದೆ. ಸೊ ಯಾವಾಗ ಇನ್ಪುಟ್ ಲೈಟ್ ಅಥವಾ ಒಂದು ಫೋಟಾನು ಮ್ಯಾಟರ್ ಜೊತೆ ಇಂಟ್ರಾಕ್ಟ್ ಆಗಿದೆಯೋ ದಟ್ ಎಮಿಟ್ಸ್ ದ ಓನ್ಲಿ ಒನ್ ಎಲೆಕ್ಟ್ರಾನ್. ನೀಟಾಗಿ ಅಬ್ಸರ್ವ್ ಮಾಡಿದ್ದನ್ನು. So according to Einstein, light consists of photons. When light of suitable frequency fall on a metal surface, a word important to, threshold frequency ginta incident light frequency ಅಥವಾ ತುಂಬ ಕಡಿಮೆ ಇರೋ frequency light fall ಆದರೆ definitely doesn't emit any electron. The photon interact with matter, very important thing. The photon interact with matter and one electron is emitted due to one photon. ಒಂದು photon ಇಂದ ಒಂದು ಎಲೆಕ್ಟ್ರಾನ್ ಮಾತ್ರ ಎಮಿಟ್ ಆಗುತ್ತೆ. ಹಾಗೆ ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಆದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಷನ್ ಜಾಸ್ತಿ ಆಗ್ತಿರುತ್ತೆ. When a photon falls on metal surface, the electron completely absorbs the photon. ಮೆಟಲ್ ಸರ್ಫೇಸ್ ಮೇಲೆ ಬಿದ್ದ ತಕ್ಷಣನೇ ಆ ಫೋಟಾನ್ ಎನರ್ಜಿನ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡಿಕೊಡುತ್ತೆ. ಸೊ ಇಯರ್ ದ ಎನರ್ಜಿ ಇಸ್ ಯೂಸ್ಡ್ ಇನ್ ಟೂ ಪರ್ಪಸ್. ಎನರ್ಜಿ ಎರಡು ವೇನಲ್ಲಿ ಯುಟಿಲೈಸ್ ಆಗುತ್ತೆ. ಯಾವ್ಯಾವ ವೇನಲ್ಲಿ? ಫಸ್ಟ್ ಥಿಂಗ್ ಈಸ್ a part of energy is used to just emit the electron from the metal surface. Just electron metal surface ಇಂದ emit ಮಾಡೋದಕ್ಕೆ. It is equal to work function. So E is equal to 2 part split ಆಗುತ್ತೆ. ಫಸ್ಟ್ ಪಾರ್ಟ್ ವರ್ಕ್ ಫಂಕ್ಷನ್ ಆಗಿ in the form of work function. The remaining part is used to provide kinetic energy. So E is equal to 1 part to work function ಆಗಿ, remaining part to kinetic energy given to the free electrons. Kinetic energy to the emitted electrons. So according to the law of conservation of energy, total energy ಕ್ರಿಯೇಟ್ ಮಾಡೋಕೆ ಹೋಗಲ್ಲ, ಎನರ್ಜಿನ ಡಿಸ್ಟ್ರಾಯ್ ಮಾಡೋಕೆ ಹೋಗಲ್ಲ, ಬಟ್ ವಿ ಕನ್ವರ್ಟ್ ಮಾಡಿದ್ದೀವಿ. ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು 50% ವರ್ಕ್ ಫಂಕ್ಷನ್ ಆಗಿ, ಅಂದರೆ ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ನ ಫ್ರೀ ಅಪ್ ಮಾಡೋದಕ್ಕೆ. ರಸ್ಟ್ ಆಫ್ 50% ದಟ್ ಈಸ್ ಗಿವನ್ ಟು ದ ಎಲೆಕ್ಟ್ರಾನ್ಸ್ ವಿಚ್ ಈಸ್ ಎಸ್ಕೇಪ್ ಫ್ರಮ್ ದ ಮೆಟಲ್ ಬಾಡಿ. ಸೊ W ಪ್ಲಸ್ ಕೈನೆಟಿಕ್ ಎನರ್ಜಿಯಾಗಿ ಸ್ಪ್ಲಿಟ್ ಆಗಿದೆ. ಬಟ್ ವಿ ನೋ ದಟ್ E ಅಂದರೆ H ನ್ಯೂ ಆ್ಯಂಡ್ ವರ್ಕ್ ಫಂಕ್ಷನ್ ಅಂದರೆ H ನ್ಯೂ ನಾಟ್. ನನಗೆ ಎಕ್ಸ್ಪ್ರೆಷನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಬೇಕು ಅಂದರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು E ಮೈನಸ್ W. ಸೊ ಕೈನೆಟಿಕ್ ಎನರ್ಜಿ ಆಗಿ ರಿಟೈನ್ ಮಾಡಿದ್ದೀನಿ. ಸೊ E ಅಂದರೆ ದಟ್ ಈಸ್ H ನ್ಯೂ, ವರ್ಕ್ ಫಂಕ್ಷನ್ಗೆ H ನ್ಯೂ ನಾಟ್, H ಕಾಮನ್ ಇಯರ್. ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು H ಇಂಟು ನ್ಯೂ ಮೈನಸ್ ನ್ಯೂ ನಾಟ್. The above equation is called Einstein photoelectric equation. So ಇಲ್ಲಿ H ಅಂದರೆ Planck constant, ನ್ಯೂ ಅಂದರೆ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ನ್ಯೂ ನಾಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ತುಂಬ ಆಲ್ರೆಡಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಜಸ್ಟ್ ಒಂದ್ಸಾಗಿ ರೀಕಾಲ್ ಅಷ್ಟೇ. ಎಕ್ಸ್ಪ್ಲನೇಷನ್ ಆಫ್ ರಿಸಲ್ಟ್ಸ್ ಮೋಸ್ಟ್ ಇಂಪಾರ್ಟೆಂಟು. ಈ ಈಕ್ವೇಷನ್ ಬರೆದು ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಯು ವಿಲ್ ಗೆಟ್ 5 ಮಾರ್ಕ್. ಫಸ್ಟ್ ಥಿಂಗ್, ಇಟ್ ಇಸ್ ಕಾಮನ್ ಥಿಂಗ್, photoelectric effect is an instantaneous process. That means Einstein treated the collision between the photon and an electron as the collision between the two microparticles. Photon ಮತ್ತು electron, they are all microparticles. So microparticles ಮಧ್ಯೆ ಆಗೋ ಇಂಟ್ರಾಕ್ಷನ್ಸ್ ಇಂದ ಈ ಪ್ರೋಸೆಸ್ ರನ್ ಆಗ್ತಿದೆ ಅಂತ. ಇಟ್ ಇಸ್ ಅನ್ ಇನ್ಸ್ಟಂಟೇನಿಯಸ್ ಮೈಕ್ರೋ ಪ್ರೋಸೆಸ್ ಅಂದಮೇಲೆ ಇಟ್ ಟೇಕ್ಸ್ ಎ ಫ್ರಾಕ್ಷನ್ ಆಫ್ ಟೈಮ್ ಟು
complete this process. The photoelectric effect is an instantaneous process. Already study ಮಾಡಿದರೆ ಪಾಯಿಂಟ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಒನ್, ಇಫ್ ನ್ಯೂ ಈಸ್ ಈಕ್ವಲ್ ಟು ನ್ಯೂ ನಾಟ್ ಅಂದರೆ ಇನ್ಪುಟ್ ಲೈಟ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗೆ ಈಕ್ವಲ್ ಆದರೆ ದೆನ್ ಫ್ರಮ್ ಈಕ್ವೇಷನ್ 1 ಕೈನೆಟಿಕ್ ಎನರ್ಜಿ ಏನಾಗುತ್ತೆ 0 ಆಗುತ್ತೆ. ದಟ್ ಈಸ್ ಫೋಟೋ ಎಮಿಷನ್ ಇಸ್ ಜಸ್ಟ್ ಪಾಸಿಬಲ್ ಅಷ್ಟೇ. when frequency of photon is equal to the threshold frequency, the electron just come out from the metal surface, but kinetic energy is equal to 0. The maximum kinetic energy of electron increases as the frequency of incident radiation increases. ಆಗಲೇ ಹೇಳಿದ್ದೀನಿ. ಸೊ E is equal to h nu ಅಂದರೆ E ಜಾಸ್ತಿ ಆಗಬೇಕಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕು ಅಷ್ಟೇ, ರೈಟ್. ಇನ್ಪುಟ್ ಲೈಟ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗೆ ಈಕ್ವಲ್ ಆದರೆ ಡೆಫಿನೆಟ್ಲಿ ದ ಫೋಟೋ ಎಮಿಷನ್ ಇಸ್ ಜಸ್ಟ್ ಪಾಸಿಬಲ್ ಅಷ್ಟೇ. ಓಕೆನಾ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು ಹೈ ಎಫೆಕ್ಟಿವ್ ಆಗಿ ರನ್ ಆಗ್ತಿರಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್, ಇಫ್ ನ್ಯೂ ಗ್ರೇಟರ್ ದೆನ್ ನ್ಯೂ ನಾಟ್, ಸೊ ಇನ್ಪುಟ್ ಲೈಟ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ಗಿಂತ ಜಾಸ್ತಿ ಆದರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ದಟ್ ಈಸ್ ಫೋಟೋ ಎಮಿಷನ್ ಇಸ್ ಪಾಸಿಬಲ್ ವೆನ್ ಫ್ರೀಕ್ವೆನ್ಸಿ ಆಫ್ ಫೋಟೋನ್ ಇಸ್ ಗ್ರೇಟರ್ ದೆನ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ದ ಎಲೆಕ್ಟ್ರಾನ್ ಕಮ್ಸ್ ಔಟ್ ಫ್ರಮ್ ದ ಮೆಟಲ್ ವಿತ್ ಸಮ್ ಕೈನೆಟಿಕ್ ಎನರ್ಜಿ ಅಬೋವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ ಆಸ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಇನ್ಕ್ರೀಸಸ್. ಸೊ ಇವಾಗ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿನ ಎಕ್ಸಿಟ್ ಮಾಡಿದೆ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದ್ರೆ ವಿತ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಆಫ್ ಇನ್ಪುಟ್ ಲೈಟು ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಆಲ್ಸೋ ಇನ್ಕ್ರೀಸಸ್. ಆಲ್ರೆಡಿ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಆಗಿದೆ. ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ ಇನ್ಕ್ರೀಸಸ್ ಯಾವಾಗ ಅಂದರೆ ಇನ್ಸಿಡೆಂಟ್ ರೇಡಿಯೇಷನ್ನ ಇನ್ಕ್ರೀಸ್ ಮಾಡಿದ್ರೆ. ಇನ್ ಕೇಸ್ ಇಫ್ ನ್ಯೂ ಲೆಸ್ ದೆನ್ ನ್ಯೂ ನಾಟ್, ಇನ್ಪುಟ್ ಲೈಟ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ಗಿಂತ ಕಡಿಮೆ ಇದೆ ಅಂದರೆ ಪ್ರೀವಿಯಸ್ಸಲ್ಲಿ ಕೈನೆಟಿಕ್ ಎನರ್ಜಿ ಪಾಸಿಟಿವ್ ಅಂತ ಹೇಳಿದ್ದೀರಾ, ಡೆಫಿನೆಟ್ಲಿ ಕೈನೆಟಿಕ್ ಎನರ್ಜಿ ನೆಗೆಟಿವ್. ಬಟ್ ಕೈನೆಟಿಕ್ ಎನರ್ಜಿ ನೆಗೆಟಿವ್ ಅಂತ ಹೇಳಬಾರ್ದು. So here kinetic energy is negative, but kinetic energy is never be negative when frequency of photon is less than the threshold frequency. The electron does not come out from the metal surface. See the condition. If input light frequency is equal to threshold frequency, kinetic energy ಏನಾಯಿತು 0 ಆಯಿತು. And same thing, if input light frequency greater than threshold frequency, kinetic energy is positive. So here if input light frequency is less than threshold frequency, the kinetic energy is negative. ಸೊ ಎಲ್ಲ ಫಾರ್ಮಲ್ಲಿ ಗೊತ್ತಾಗಿದೆ ಅನ್ಕೋತೀನಿ. ಯಾವ್ಯಾವ ಕಂಡೀಷನ್ಸಲ್ಲಿ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ, ಯಾವ್ಯಾವ ಕಂಡೀಷನ್ಸ್ ಎಲೆಕ್ಟ್ರಾನ್ ಸ್ಟೇ ಆಗಿರುತ್ತೆ, ಯಾವ್ಯಾವ ಕಂಡೀಷನ್ಸಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ನಾಟ್ ಪಾಸಿಬಲ್ ಅಂತ ಡಿಸ್ಕಸ್ ಮಾಡಿದ್ದೀರಾ. ಸೇಮ್ ವೇನಲ್ಲಿ ಲಾಸ್ಟ್ ಪಾಯಿಂಟು, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಒನ್ಸ್ ಪ್ರೀವಿಯಸ್ ಕಂಡೀಷನ್ಸಲ್ಲಿ ಡಸಂಟ್ ಡಿಪೆಂಡ್ ಆನ್ ಇಂಟೆನ್ಸಿಟಿ ಅಂತ ಹೇಳಿದ್ವಿ, ಅದಕ್ಕೆ ರೀಸನ್ ಬೇರೆ ಇತ್ತು. ಬಟ್ ಅಕಾರ್ಡಿಂಗ್ ಟು ಐನ್ಸ್ಟೀನ್, ಒನ್ ಫೋಟಾನ್ ಇಂಟ್ರಾಕ್ಟ್ ವಿತ್ ಓನ್ಲಿ ಒನ್ ಎಲೆಕ್ಟ್ರಾನ್. ಆಸ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಇನ್ಕ್ರೀಸಸ್, ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್ ಆಲ್ಸೋ ಇನ್ಕ್ರೀಸಸ್, ಹೆನ್ಸ್ ಕರೆಂಟ್ ಇನ್ಕ್ರೀಸಸ್. ಅಂದರೆ ಫೋಟೋ ಕರೆಂಟ್ ಕೂಡ ಜಾಸ್ತಿ ಆಗ್ತಿರುತ್ತೆ. ಇಷ್ಟೇ, ಇಂಟೆನ್ಸಿಟಿ ಜಾಸ್ತಿ ಮಾಡಿದಷ್ಟು ಫೋಟೋ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಿರುತ್ತೆ. ಫೋಟಾನ್ಸ್ ಜಾಸ್ತಿ ಆದಷ್ಟು ಇಂಟ್ರಾಕ್ಷನ್ ವಿತ್ ಎಲೆಕ್ಟ್ರಾನ್ ಆದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಿರುತ್ತೆ. ಅಂದರೆ ನಂಬರ್ ಆಫ್ ಫೋಟಾನ್ ಜಾಸ್ತಿ ಆದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಿರುತ್ತೆ. ಸೊ ಯಾವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಷನ್ ಜಾಸ್ತಿ ಆಯಿತು, ಆಟೋಮೆಟಿಕಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಫೋಟೋ ಕರೆಂಟ್ ಕೂಡ ಹೈ ಆಗುತ್ತೆ ಅಥವಾ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಮೆನ್ಷನ್ ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಸಿಂಬಲ್ಸ್. 1 ಮಾರ್ಕ್ ಅಥವಾ 2 ಮಾರ್ಕಲ್ಲಿ ಕೇಳ್ಬೋದು. ಸೇಮ್ ಥಿಂಗ್, E is equal to W ಪ್ಲಸ್ kinetic energy. So E ಅಂದರೆ h nu, W ಅಂದರೆ h nu naught plus half into mu square kinetic energy ಅಂದರೆ. So h ಅಂದರೆ Planck constant, nu threshold frequency, V maximum velocity of photoelectron, m ಅಂದರೆ mass of photoelectron, nu ಅಂದರೆ frequency of incident radiation. ಕಾಮನ್ ಆಗಿ ಇಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ you will get a full marks.